ಅಷ್ಟು ಚಾನೆಲ್ಗಳು ಹೇಳಿದ್ದೆ ನಿಮ್ ಟೈಮ್ ನೋಡ್ಕೊಳ್ಳಿ, ಇನ್ನೊಂದು 5 ನಿಮಿಷಕ್ಕೆ 9:15 ಆಗ್ಬಿಡುತ್ತೆ ಹೇಳ್ದಂಗೆ ಆಯ್ತು. ಪಾಕಿಸ್ತಾನ ತನ್ನ ಪ್ರತಿಷ್ಠೆಗೋಸ್ಕರ ಈ ಡಿಲೇ ಮಾಡಿದೆ ಹೊರತು ಇದ್ರಲ್ಲಿ ಯಾವ ಡಿಲೇನೂ ಆಗುವಂತ ಅವಶ್ಯಕತೆ ಇರ್ಲಿಲ್ಲ. ಆಕ್ಚುಲಿ ಏರೋಪ್ಲೇನ್ ಕೂರಿಸ್ಬಿಟ್ಟು ಡೆಲ್ಲಿಗೂ ಕಳಿಸ್ಬೋದು, ಅಲ್ಲಿ ತೊಂದರೆ ಇರ್ಲಿಲ್ಲ. ಆದ್ರೆ ಇದು ಪ್ರಪಂಚಕ್ಕೆ ನಾನು ತೋರ್ಸ್ಕೋಬೇಕು, ನಾನು ಒಬ್ಬ ಶಾಂತಿಪ್ರಿಯ ರಾಷ್ಟ್ರ ಅನ್ನೋ ಒಂದು ಹೆಗ್ಗಳಿಕೆ ತೋರ್ಸ್ಕೋಬೇಕು ಅನ್ನೋ ಒಂದು ಕುಚೇಷ್ಟೆಯಿಂದ ಈ ಕೆಲಸ ಮಾಡಿದ್ದೆ ಪಾಕಿಸ್ತಾನ ವಿನಃ ಇನ್ ಯಾವುದೇ ಒಂದು ಇದರಲ್ಲಿ ಒಳ್ಳೆ ಇಂಟೆನ್ಷನ್ ನಮ್ಗೆ ಕಂಡು ಬರ್ತಾ ಇಲ್ಲ. ಅವರು ಇವಿಲ್ ಇಂಟೆನ್ಷನ್ ಇಟ್ಕೊಂಡೇ ಈ ಕೆಲಸ ಮಾಡಿರೋದು. ಒಳಗಡೆ ಬಂದ ಮೇಲೆ ಇನ್ನು ಅಲ್ಲಿಂದ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಇಂದ ಸ್ವಲ್ಪ ಚೆಕಿಂಗ್ ಎಲ್ಲ ಆಗತ್ತೆ, ಅಲ್ಲಿ ಕೆಲವು ಡಾಕ್ಯುಮೆಂಟ್ ಗಳನ್ನ ಸೈನ್ ಮಾಡಬೇಕಾಗತ್ತೆ. ಆಗ ನಮ್ಮ ಏರ್ಫೋರ್ಸ್ ಅಥಾರಿಟೀಸ್ ಮತ್ತು ಭಾರತೀಯ ಪ್ರತಿನಿಧಿಗಳು ಈ ಕಡೆಯಿಂದ ಅತ್ತರಿ ಬಾರ್ಡರ್ ನಲ್ಲಿ ಸೈನ್ ಮಾಡಿ ಅವ್ರನ್ನ ನಾವು ಒಳಗಡೆ ಕರೆಸ್ಕೊಳ್ತೀವಿ. ಅದಾದ ನಂತರ ಅವ್ರನ್ನ ಕರ್ಕೊಂಡು ಅಮೃತ್ಸರ್ ಏರ್ಫೋರ್ಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಸ್ವಲ್ಪ ವೈದ್ಯಕೀಯ ತಪಾಸಣೆ ನಡೆಸಿ ಯಾವ್ದಾದ್ರು ತೊಂದರೆ ಆಗಿದೆ ಏನಾಗಿದೆ ಗೊತ್ತಾಗಿ ಅಲ್ಲಿಂದ ಸ್ಪೆಷಲ್ ಏರ್ಫೋರ್ಸ್ ಏರೋಪ್ಲೇನ್ ನಲ್ಲಿ ಅವ್ರನ್ನ ಡೆಲ್ಲಿಗೆ ಕರೆತರಲಾಗತ್ತೆ. ದೆಹಲಿಗೆ ಕರೆತಂದು ದೆಹಲಿಯಲ್ಲಿ ಎಲ್ಲ ಫೆಸಿಲಿಟಿ ಇರುವಂತ ಒಂದು ಆಸ್ಪತ್ರೆಯಲ್ಲಿ ಅವರನ್ನ ಕೂರಿಸಲಾಗಿ ಇನ್ನೂ ಎಲ್ಲಾ ತರ